ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರಶ್ನೆ 1. ಕರ್ನಾಟಕದ 31ನೇ ಜಿಲ್ಲೆ ಯಾವುದು? ಆಪ್ಷನ್ ಎ ಯಾದಗಿರಿ, ಆಪ್ಷನ್ ಬಿ ವಿಜಯನಗರ, ಆಪ್ಷನ್ ಸಿ ವಿಜಯಪುರ, ಆಪ್ಷನ್ ಡಿ ಶಿವಮೊಗ್ಗ. ನಿಮ್ಮ ಉತ್ತರ ಆಪ್ಷನ್ ಬಿ ವಿಜಯನಗರ. ಸ್ವಲ್ಪ ಮಾಹಿತಿ. ಮೊದಲು 30 ಜಿಲ್ಲೆ ಇತ್ತು. ಬಳ್ಳಾರಿ ದೊಡ್ಡ ಜಿಲ್ಲೆ. 2021ರಿಂದ ಬಳ್ಳಾರಿಯಿಂದ ಹೊಸ ಜಿಲ್ಲೆ ಮಾಡಿದರು. ಹೊಸ ಜಿಲ್ಲೆಯ ಹೆಸರು ವಿಜಯನಗರ. ಈಗ 31 ಜಿಲ್ಲೆ. ಕೊನೆಯ ಜಿಲ್ಲೆ ವಿಜಯನಗರ. ಪ್ರಶ್ನೆ 2. ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಯಾವುದು? ಆಪ್ಷನ್ ಎ ಹಂಪಿ, ಆಪ್ಷನ್ ಬಿ ಹೊಸಪೇಟೆ, ಆಪ್ಷನ್ ಸಿ ಕಮಲಾಪುರ, ಆಪ್ಷನ್ ಡಿ ಆನೆಗುಂದಿ. ನಿಮ್ಮ ಉತ್ತರ ಆಪ್ಷನ್ ಬಿ ಹೊಸಪೇಟೆ. ವಿಜಯನಗರ ಜಿಲ್ಲೆಯ ಮುಖ್ಯ ಕೇಂದ್ರ ಹೊಸಪೇಟೆ. ಎಲ್ಲ ದೊಡ್ಡ ಕಚೇರಿಗಳು ಹೊಸಪೇಟೆಯಲ್ಲೇ ಇದೆ. ಅದಕ್ಕೆ ಡಿಸಿ ಆಫೀಸ್ ಕೂಡ ಹೊಸಪೇಟೆಯಲ್ಲೇ ಇದೆ. ಪ್ರಶ್ನೆ 3. ವಿಜಯನಗರ ಜಿಲ್ಲೆಯನ್ನು ಯಾವ ಜಿಲ್ಲೆಯಿಂದ ಮಾಡಲಾಗಿದೆ? ಆಪ್ಷನ್ ಎ ರಾಯಚೂರು, ಆಪ್ಷನ್ ಬಿ ಬಳ್ಳಾರಿ, ಆಪ್ಷನ್ ಸಿ ಕೊಪ್ಪಳ, ಆಪ್ಷನ್ ಸಿ ಚಿತ್ರದುರ್ಗ. ನಿಮ್ಮ ಉತ್ತರ ಆಪ್ಷನ್ ಬಿ ಬಳ್ಳಾರಿ. ಬಳ್ಳಾರಿಯಿಂದ 6 ತಾಲೂಕುಗಳನ್ನು ತೆಗೆದು ವಿಜಯನಗರ ಮಾಡಿದ್ದಾರೆ. ಪ್ರಶ್ನೆ 4. ತುಂಗಭದ್ರಾ ಡ್ಯಾಮಿನ ಬೇರೆ ಹೆಸರು ಯಾವುದು? ಆಪ್ಷನ್ ಎ ಪಂಪಾಸಾಗರ, ಆಪ್ಷನ್ ಬಿ ಕೃಷ್ಣಸಾಗರ, ಆಪ್ಷನ್ ಸಿ ವಾಣಿಸಾಗರ, ಆಪ್ಷನ್ ಸಿ ಲಿಂಗನಮಕ್ಕಿ. ನಿಮ್ಮ ಉತ್ತರ ಆಪ್ಷನ್ ಎ ಪಂಪಾಸಾಗರ. ಪಂಪಾಸಾಗರ ಹೊಸಪೇಟೆಯ ವಿಜಯನಗರ ಜಿಲ್ಲೆಯಲ್ಲಿದೆ. ಕಟ್ಟಿದ್ದು 1953ರಲ್ಲಿ. ತುಂಗಭದ್ರಾ ನದಿ. ಪ್ರಶ್ನೆ 5. ತುಂಗಭದ್ರಾ ಡ್ಯಾಂ ಯಾವ 2 ರಾಜ್ಯಗಳ ಜಂಟಿ ಡ್ಯಾಂ? ಆಪ್ಷನ್ ಎ ಕರ್ನಾಟಕ ಮಹಾರಾಷ್ಟ್ರ, ಆಪ್ಷನ್ ಬಿ ಕರ್ನಾಟಕ ಆಂಧ್ರ, ಆಪ್ಷನ್ ಸಿ ಕರ್ನಾಟಕ ತಮಿಳುನಾಡು, ಆಪ್ಷನ್ ಡಿ ಕರ್ನಾಟಕ ಗೋವಾ. ನಿಮ್ಮ ಉತ್ತರ ಆಪ್ಷನ್ ಬಿ ಕರ್ನಾಟಕ ಮತ್ತೆ ಆಂಧ್ರ. ತುಂಗಭದ್ರಾ ಡ್ಯಾಂ ಹೊಸಪೇಟೆಯಲ್ಲಿ ಇದೆ. ಇದನ್ನು ಪಂಪಾಸಾಗರ ಎಂದು ಕರೆಯುವರು. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಜಂಟಿ ಯೋಜನೆಯಾಗಿದೆ. 1953ರಲ್ಲಿ ಇದನ್ನು ಕಟ್ಟಲಾಯಿತು. ಇಲ್ಲಿಂದ ರೈತರಿಗೆ ಕರೆಂಟ್ ಮತ್ತು ನೀರು ಸಿಗುತ್ತದೆ. ಪ್ರಶ್ನೆ 6. ವಿಜಯನಗರ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿವೆ? ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಸಿ 8. ನಿಮ್ಮ ಉತ್ತರ ಆಪ್ಷನ್ ಬಿ 6. ವಿಜಯನಗರ ಜಿಲ್ಲೆಯಲ್ಲಿ 6 ತಾಲೂಕುಗಳಿವೆ. ಹೊಸಪೇಟೆ, ಹರಪನಹಳ್ಳಿ, ಹೂವಿನಹಡಗಲಿ, ಕೊಟ್ಟೂರು, ಕೂಡ್ಲಿಗಿ, ಅರಂಗಿ. ಪ್ರಶ್ನೆ 7. ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಹಂಪಿ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಕೊಪ್ಪಳ, ಆಪ್ಷನ್ ಬಿ ವಿಜಯನಗರ, ಆಪ್ಷನ್ ಸಿ ಬಳ್ಳಾರಿ, ಆಪ್ಷನ್ ಡಿ ರಾಯಚೂರು. ನಿಮ್ಮ ಉತ್ತರ ಆಪ್ಷನ್ ಬಿ ವಿಜಯನಗರ. ಹಂಪಿ ಕಲ್ಲಿನ ರಥ ಇರುವ ಊರು. ಇದು ವಿಜಯನಗರ ಜಿಲ್ಲೆಯಲ್ಲಿದೆ. ಇದು ವಿಶ್ವ ಪಾರಂಪರೆ ತಾಣವಾಗಿದೆ. ಪ್ರಶ್ನೆ 8. ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವುದು? ಆಪ್ಷನ್ ಎ ಹಂಪಿ, ಆಪ್ಷನ್ ಬಿ ಆನೆಗುಂದಿ, ಆಪ್ಷನ್ ಸಿ ಹೊಸಪೇಟೆ, ಆಪ್ಷನ್ ಡಿ ಪೆನುಗೊಂಡ. ನಿಮ್ಮ ಉತ್ತರ ಆಪ್ಷನ್ ಬಿ ಆನೆಗುಂದಿ. ವಿಜಯನಗರ ಸಾಮ್ರಾಜ್ಯ ಅಂದರೆ ಅಲ್ಲಿ ಪ್ರಮುಖವಾಗಿ ಹರಿಹರ ಮತ್ತೆ ಬುಕ್ಕರಾಯ, ಕೃಷ್ಣದೇವರಾಯ ಇವರು ಬರುತ್ತಾರೆ. ಪ್ರಶ್ನೆ 9. ಅಂಜನಾದ್ರಿ ಬೆಟ್ಟ ಎಲ್ಲಿದೆ? ಎ ಹೊಸಪೇಟೆ, ಬಿ ಆನೆಗುಂದಿ, ಸಿ ಕೊಟ್ಟೂರು, ಡಿ ಗಂಗಾವತಿ. ನಿಮ್ಮ ಉತ್ತರ ಆಪ್ಷನ್ ಬಿ ಆನೆಗುಂದಿ. ಅಂಜನಾದ್ರಿ ಬೆಟ್ಟ ಇದು ಆನೆಗುಂದಿ ಬಳಿ ಇದೆ. ಇಲ್ಲಿ ಹನುಮಂತನು ಹುಟ್ಟಿದ ಎಂಬ ನಂಬಿಕೆ ಇದೆ. ಪ್ರಶ್ನೆ 10. ವಿಜಯನಗರ ಜಿಲ್ಲೆಯಲ್ಲಿ ಹರಿಯುವ ನದಿ ಯಾವುದು? ಆಪ್ಷನ್ ಎ ಕೃಷ್ಣ, ಆಪ್ಷನ್ ಬಿ ತುಂಗಭದ್ರಾ, ಆಪ್ಷನ್ ಸಿ ಭದ್ರಾ, ಆಪ್ಷನ್ ಡಿ ವೇದಾವತಿ ನದಿ. ನಿಮ್ಮ ಉತ್ತರ ಆಪ್ಷನ್ ಬಿ ತುಂಗಭದ್ರಾ ನದಿ. ತುಂಗ ಪ್ಲಸ್ ಭದ್ರಾ, ತುಂಗಭದ್ರಾ ನದಿ ಇದು ಕೃಷ್ಣಾ ನದಿಯ ಉಪನದಿಯಾಗಿದೆ. ಹಂಪಿಯು ಈ ನದಿಯ ಬಳಿ ಇದೆ.
ಪ್ರಶ್ನೆ 11. ಹೊಸಪೇಟೆ ನಗರವನ್ನು ನಿರ್ಮಿಸಿದವರು ಯಾರು? ಆಪ್ಷನ್ ಎ ಹರಿಹರ, ಆಪ್ಷನ್ ಬಿ ಬುಕ್ಕರಾಯ, ಆಪ್ಷನ್ ಸಿ ಕೃಷ್ಣದೇವರಾಯ, ಆಪ್ಷನ್ ಡಿ ದೇವರಾಯ. ನಿಮ್ಮ ಉತ್ತರ ಆಪ್ಷನ್ ಸಿ ಕೃಷ್ಣದೇವರಾಯ. ಹೊಸಪೇಟೆ ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ. ಹೊಸಪೇಟೆಯ ಹಳೆಯ ಹೆಸರು ನಾಗಲಾಪುರ. ಹೊಸಪೇಟೆಯಲ್ಲಿ ತುಂಗಭದ್ರಾ ಡ್ಯಾಂ ಇದೆ. ಹಂಪಿಗೆ ಹೋಗುವ ದಾರಿ ಹೊಸಪೇಟೆಯ ಮೂಲಕ ಹೋಗಬಹುದು. ಪ್ರಶ್ನೆ 12. ಅಕ್ಕಿ ಪಾರ್ಕ್ ಇರುವ ತಾಲೂಕು. ಆಪ್ಷನ್ ಎ ಹಡಗಲಿ, ಆಪ್ಷನ್ ಬಿ ಗಂಗಾವತಿ, ಆಪ್ಷನ್ ಸಿ ಹೊಸಪೇಟೆ, ಆಪ್ಷನ್ ಡಿ ಹರಪನಹಳ್ಳಿ. ನಿಮ್ಮ ಉತ್ತರ ಆಪ್ಷನ್ ಬಿ ಗಂಗಾವತಿ. ಅಕ್ಕಿ ಪಾರ್ಕ್ ಜಾಗ ಗಂಗಾವತಿ. ಕೆಲಸ ಅಕ್ಕಿ ತಯಾರಿ ಮಾಡುವುದು. ಉದ್ದೇಶ ರೈತರಿಗೆ ಸಹಾಯ. ಪ್ರಶ್ನೆ 13. ಕಲ್ಲಿನ ರಥ ಎಲ್ಲಿದೆ? ಆಪ್ಷನ್ ಎ ಹಂಪಿ, ಆಪ್ಷನ್ ಬಿ ಪಟ್ಟದಕಲ್ಲು, ಆಪ್ಷನ್ ಸಿ ಬಾದಾಮಿ, ಆಪ್ಷನ್ ಡಿ ಮೈಸೂರು. ನಿಮ್ಮ ಉತ್ತರ ಆಪ್ಷನ್ ಎ ಹಂಪಿ. ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಇಲ್ಲಿ ಕಲ್ಲಿನ ರಥ ಇದೆ. ಇದು ವಿಶ್ವ ಪಾರಂಪರ ತಾಣವಾಗಿದೆ. ಪ್ರಶ್ನೆ 14. ತುಂಗಭದ್ರಾ ನದಿ ಹೆಂಗೆ ಬಂತು? ಆಪ್ಷನ್ ಎ ತುಂಗಭದ್ರಾ ಸೇರಿ, ಆಪ್ಷನ್ ಬಿ ಗಂಗಾ ಯಮುನಾ ಸೇರಿ, ಆಪ್ಷನ್ ಸಿ ಕಾವೇರಿ ಕಪಿಲಾ ಸೇರಿ, ಆಪ್ಷನ್ ಡಿ ಕೃಷ್ಣ ಭೀಮಾ ಸೇರಿ. ಉತ್ತರ ಆಪ್ಷನ್ ಎ ತುಂಗಭದ್ರಾ ಸೇರಿ. ತುಂಗ ಮತ್ತೆ ಭದ್ರಾ ಸೇರಿ ಈ ನದಿ ಆಯಿತು. ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟುತ್ತದೆ. ಇದು ಹಂಪಿ ಬಳಿ ಹರಿಯುತ್ತದೆ ಮತ್ತು ಇದು ಕೃಷ್ಣ ನದಿಗೆ ಸೇರುತ್ತದೆ. ಪ್ರಶ್ನೆ 15. ಹಂಪಿ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಬಳ್ಳಾರಿ, ಆಪ್ಷನ್ ಸಿ ವಿಜಯನಗರ, ಆಪ್ಷನ್ ಸಿ ಕೊಪ್ಪಳ, ಆಪ್ಷನ್ ಡಿ ರಾಯಚೂರು. ನಿಮ್ಮ ಉತ್ತರ ಆಪ್ಷನ್ ಬಿ. ಹಂಪಿ ವಿಜಯನಗರ ಜಿಲ್ಲೆಯಲ್ಲಿದೆ. ಮೊದಲು ಬಳ್ಳಾರಿ ಜಿಲ್ಲೆಯಲ್ಲಿ ಇತ್ತು. 2021ರಲ್ಲಿ ಹೊಸ ಜಿಲ್ಲೆ ಆಯಿತು. ಪ್ರಶ್ನೆ 16. ಹಂಪಿಯಲ್ಲಿ ದೊಡ್ಡ ದೇವಸ್ಥಾನ ಯಾವುದು? ಆಪ್ಷನ್ ಎ ವಿರೂಪಾಕ್ಷ ದೇವಸ್ಥಾನ, ಆಪ್ಷನ್ ಬಿ ಚಾಮುಂಡಿ ದೇವಸ್ಥಾನ, ಆಪ್ಷನ್ ಸಿ ಮಂಜುನಾಥ ದೇವಸ್ಥಾನ, ಆಪ್ಷನ್ ಡಿ ಧರ್ಮಸ್ಥಳ. ನಿಮ್ಮ ಉತ್ತರ ಆಪ್ಷನ್ ಎ ವಿರೂಪಾಕ್ಷ ದೇವಸ್ಥಾನ. ಇದು ಹಂಪಿಯ ದೊಡ್ಡ ದೇವಸ್ಥಾನ. ಇದು ಶಿವನ ದೇವಸ್ಥಾನವಾಗಿದೆ. ಇಲ್ಲಿ ದೊಡ್ಡ ಗೋಪುರ ಇದೆ. ಪ್ರಶ್ನೆ 17. ವಿಜಯನಗರ ಸಾಮ್ರಾಜ್ಯ ಕಟ್ಟಿದವರು ಯಾರು? ಆಪ್ಷನ್ ಎ ಹರಿಹರ ಮತ್ತೆ ಬುಕ್ಕರಾಯ, ಆಪ್ಷನ್ ಬಿ ಟಿಪ್ಪು ಸುಲ್ತಾನ್, ಆಪ್ಷನ್ ಸಿ ಕೆಂಪೇಗೌಡ, ಆಪ್ಷನ್ ಡಿ ಅಶೋಕ. ನಿಮ್ಮ ಉತ್ತರ ಆಪ್ಷನ್ ಎ ಹರಿಹರ ಮತ್ತೆ ಬುಕ್ಕರಾಯ. ಹರಿಹರ ಮತ್ತೆ ಬುಕ್ಕ ಇಬ್ಬರು ಅಣ್ಣ ತಮ್ಮಂದಿರು. ವಿಜಯನಗರ ಸಾಮ್ರಾಜ್ಯ ಕಟ್ಟಿದವರು ಇವರೇ. ಇವರ ಗುರು ವಿದ್ಯಾರಣ್ಯ ಹಂಪಿಯನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದರು.